ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕೊಬ್ಬರಿಯ ರೇಟ್ ಹಾಗೂ ಅಡಿಕೆ ರೇಟ್ ಮಾಹಿತಿ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮಾರುಕಟ್ಟೆಯಲ್ಲಿ ಅಡಿಕೆ ಹಾಗೂ ಕೊಬ್ಬರಿಯ ರೇಟ್ ಎರಡೂ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗುತ್ತಿರುವಂಥದ್ದು. ಹೌದು ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ಕೊಬ್ಬರಿಯ ರೇಟ್ 30,000ಕ್ಕೆ ಇಳಿಕೆಯಾಗಿತ್ತು. ಅದೇ ರೀತಿ ಅಡಿಕೆ ರೇಟ್ನಲ್ಲೂ ಕೂಡ ದಿಢೀರ್ ಇಳಿಕೆಯಾಗಿತ್ತು. ಆದರೆ ಇದೀಗ ಮತ್ತೆ ಅಡಿಕೆ ಹಾಗೂ ಕೊಬ್ಬರಿಯ ರೇಟ್ ಎರಡೂ ಕೂಡ ದಿನೇ ದಿನೇ ಏರಿಕೆಯಾಗುತ್ತಾ ಹೋಗುತ್ತಿರುವಂಥದ್ದು. ಹಾಗಾದರೆ ನಿಮ್ಮ ಜಿಲ್ಲೆಯಲ್ಲಿ ಇವತ್ತಿನ ಅಡಿಕೆ ರೇಟ್ ಏನಿದೆ, ಅದೇ ರೀತಿ ಕೊಬ್ಬರಿ ರೇಟ್ ಏನಿದೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಅದೇ ರೀತಿಯಾಗಿ ದಿನನಿತ್ಯದ ಇದೇ ರೀತಿ ಮಾರುಕಟ್ಟೆ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದ್ದೀರಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಇವತ್ತಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು 100 kg ಸರಕು ಅಡಿಕೆಗೆ 91,596 ರೂಪಾಯಿ ಇದೆ. ಬೆಟ್ಟೆ ಅಡಿಕೆಗೆ 62,300 ರೂಪಾಯಿ ಇದೆ. ಅದೇ ರೀತಿ ರಾಶಿ ಅಡಿಕೆಗೆ 52,899 ರೂಪಾಯಿ ಇರುವಂಥದ್ದು. ನಂತರ ಗೊರಬಲು ಅಡಿಕೆಗೆ 41,230 ರೂಪಾಯಿ ಇದೆ. ನಂತರ ಸಾಗರದಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ಸಾಗರದಲ್ಲಿ ಬಿಳೆಗೋಟಿಗೆ 31,599 ರೂಪಾಯಿ ಇದೆ. ಚಾಲಿ ಅಡಿಕೆಗೆ 41,640 ರೂಪಾಯಿ ಇರುವಂಥದ್ದು. ಅದೇ ರೀತಿ ಕೋಕಾ ಅಡಿಕೆಗೆ 31,899 ರೂಪಾಯಿ ಇದೆ. ಕೆಂಪು ಗೋಟಿಗೆ 39,169 ರೂಪಾಯಿ ಇರುವಂಥದ್ದು. ನಂತರ ರಾಶಿ ಅಡಿಕೆಗೆ 52,749 ರೂಪಾಯಿ ಇದೆ. ನಂತರ ತುಮಕೂರಿನಲ್ಲಿ ಏನು ರೇಟ್ ಇದೆ ನೋಡೋದಾದರೆ, ತುಮಕೂರಿನಲ್ಲಿ 100 kg ಸರಕು ಅಡಿಕೆಗೆ 92,210 ರೂಪಾಯಿ ಇದೆ. ಬೆಟ್ಟೆ ಅಡಿಕೆಗೆ 63,315 ರೂಪಾಯಿ ಇರುವಂಥದ್ದು. ನಂತರ ರಾಶಿ ಅಡಿಕೆಗೆ 53,700 ರೂಪಾಯಿ ಇದೆ. ಗೊರಬಲು ಅಡಿಕೆಗೆ 47,170 ರೂಪಾಯಿ ಇದೆ. ಇದಾದ ನಂತರ ತಿಪ್ಪಟೂರಿನಲ್ಲಿ ಕೊಬ್ಬರಿಯ ರೇಟ್ ಎಷ್ಟು ಏರಿಕೆಯಾಗಿದೆ ನೋಡೋದಾದರೆ, ತಿಪ್ಪಟೂರಿನಲ್ಲಿ ಇವತ್ತು ಕೊಬ್ಬರಿ ರೇಟು ಪ್ರತಿ 100 kgಗೆ 32,345 ರೂಪಾಯಿ ಇದೆ. ಅಂದರೆ ಕಳೆದ 4-5 ದಿನಗಳ ಹಿಂದೆ 31,000 ಅಥವಾ 30,000 ಇತ್ತು. 4-5 ದಿನಗಳಲ್ಲಿ ಬರೋಬ್ಬರಿ 1,500ದಿಂದ 2,000 ರೂಪಾಯಿ ಪ್ರತಿ 100 kg ಕೊಬ್ಬರಿಗೆ ಜಾಸ್ತಿ ಆಗಿದೆ ಅಂತಲೇ ಹೇಳಬಹುದು. ಇದಿಷ್ಟು ಇವತ್ತಿನ ಕೊಬ್ಬರಿ ಹಾಗೂ ಅಡಿಕೆ ಮಾರುಕಟ್ಟೆಯ ರೇಟ್ಗಳಾಗಿರುತ್ತವೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆಯ ಅಡಿಕೆ ರೇಟ್ ಹಾಗೂ ಕೊಬ್ಬರಿಯ ರೇಟನ್ನು ತಿಳಿಸ್ತಾ ಹೋಗ್ತೀನಿ. ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.